ಆರ್ಎಸ್ಎಸ್ನ ಶತಾಬ್ದಿ ಪಥಸಂಚಲನ ಹಿನ್ನೆಲೆಯಲ್ಲಿ ಭಾರೀ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 400ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಪಥಸಂಚಲನಕ್ಕೆ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈಗ 3 ಗಂಟೆಯಿಂದ 6 ಗಂಟೆಯವರೆಗೂ ಸಮಯವನ್ನ ನಿಗದಿಪಡಿಸಲಾಗಿತ್ತು. 4 ಕಿಲೋಮೀಟರ್ ಸಾಗಲಿದೆ ಈ ಪಥಸಂಚಲನ. ಕೋಲಾರದ ಮಾಲೂರಿನಲ್ಲಿ ಪಥಸಂಚಲನ ಆರಂಭಗೊಂಡಿದ್ದು ಮುಂದೆ ಸಾಗ್ತಾ ಇದೆ. ಅನುಮತಿಯನ್ನ ಪಡೆಕೊಂಡ ನಂತರದಲ್ಲಿ ಸರ್ಕಾರಿ ಕಾಲೇಜು ಸ್ಟೇಡಿಯಂ ಮೈದಾನದಿಂದ ಪಥಸಂಚಲನವನ್ನ ಆರಂಭ ಮಾಡಲಾಯಿತು. 1000ಕ್ಕೂ ಹೆಚ್ಚು ಜನ ಗಣವೇಷಧಾರಿಗಳು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. 4 ಕಿಲೋಮೀಟರ್ ಈ ಪಥಸಂಚಲನ ಸಾಗಲಿದೆ. ಪಥಸಂಚಲನ ಸಾಗುವ ಮಾರ್ಗದಲ್ಲಿ ಪುಷ್ಪವೃಷ್ಟಿಯನ್ನ ಮಾಡೋದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲಿ ಜನ ನಿಂತ್ಕೊಂಡಿದ್ದಾರೆ. ಆರ್ಎಸ್ಎಸ್ ಪರ ಜಯಘೋಷವೂ ಕೂಡ ಮೊಳಗ್ತಾ ಇದೆ. ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಸೊ ನೋಡ್ತಾ ಇದ್ರಿ ಈ ದೃಶ್ಯದಲ್ಲಿ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಶಾಸಕರು, ಸಂಸದರು ಎಲ್ಲರೂ ಕೂಡ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಾಜ್ಯದ ಬಹು ಕಡೆಗಳಲ್ಲಿ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿದ್ದು ಅದರ ಭಾಗವಾಗಿ ಕೋಲಾರದ ಮಾಲೂರಿನಲ್ಲೂ ಕೂಡ ಇವತ್ತು ಪಥಸಂಚಲನವನ್ನು ಆರಂಭ ಮಾಡಲಾಗಿದೆ. ಬಹಳ ಹುರುಪಿನೊಂದಿಗೆ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. 400ಕ್ಕೂ ಹೆಚ್ಚು ಪೊಲೀಸರ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇದಕ್ಕೂ ಮುಂಚೆ ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿತ್ತು. ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಎಲ್ಲೆಡೆ ಪುಷ್ಪವೃಷ್ಟಿಯನ್ನ ಮಾಡೋ ಮೂಲಕವಾಗಿ ಜಯಘೋಷವನ್ನ ಮೊಳಗಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಯಿಂದ. ರವಿ, ಆರ್ಎಸ್ಎಸ್ನ ಪಥಸಂಚಲನ ಆರಂಭವಾಗಿದೆ. ಸದ್ಯ ಹೇಗೆ ಸಾಗ್ತಾ ಇದೆ ಪಥಸಂಚಲನ? ನಿರ್ದಿಷ್ಟ ಸಮಯದೊಳಗೆ 4 ಕಿಲೋಮೀಟರ್ನ ವ್ಯಾಪಿಸಬೇಕಾಗಿದೆ. ಸೊ ಅದಕ್ಕೆಲ್ಲ ತಯಾರಿಗಳು ಹೇಗಾಗಿದೆ? ಕಿಲೋಮೀಟರ್ ಪಥಸಂಚಲನಕ್ಕೆ ಚಾಲನೆ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ 2 ಕಿಲೋಮೀಟರ್ ಪಥಸಂಚಲನ ಆರಂಭ ಆಗಿ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಪಥಸಂಚಲನ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ 2 ಗಂಟೆಯಿಂದ 6 ಗಂಟೆಯವರೆಗೂ ಅನುಮತಿಯನ್ನ ಈಗಾಗಲೇ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ 3:15ಕ್ಕೆ ಆರಂಭ ಆಗಬೇಕಾದಂತ ಪಥಸಂಚಲನ 3:15ಗೆ ಆರಂಭ ಆಯಿತು. ಈಗ ಸದ್ಯ ಪಥಸಂಚಲನ ಸುಸೂತ್ರವಾಗಿ ಆರಂಭ ಆಗಿ ನಡೀತಾ ಇರ್ತಕ್ಕಂಥದ್ದು. ಮಾರ್ಗ ಮಧ್ಯೆ ಈಗಾಗಲೇ ಪುಷ್ಪಾರ್ಚನೆ ಜೊತೆಗೆ ಗಣವೇಷಧಾರಿಗಳ ಪಥಸಂಚಲನ ಈಗಾಗಲೇ ನಡೀತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಮಕ್ಕಳ ವೇಷಭೂಷಣ ಮತ್ತೆ ಭಾರತಾಂಬೆಯ ಒಂದು ಜೀಪ್ ಏನಿದೆ ಇವೆಲ್ಲವೂ ಕೂಡ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ 400ಕ್ಕೂ ಹೆಚ್ಚು ಪೊಲೀಸರನ್ನ ಬಂದೋಬಸ್ತಿಗಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಖುದ್ದು SP ನಿಖಿಲ್ ಅವರು ಸ್ಥಳದಲ್ಲಿದ್ದು ಬಂದೋಬಸ್ತ್ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಹಿಂದೆ ಕ್ಲಾಕ್ ಟವರ್ ನಲ್ಲಿ ಅನುಮತಿಯನ್ನ ನೀಡದ ಹಿನ್ನೆಲೆಯಲ್ಲಿ ಅನುಮತಿ ಸಿಕ್ಕದ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋಗಿ ಅನುಮತಿಯನ್ನ ಪಡೆದು ಪಥಸಂಚಲನವನ್ನು ಮಾಡಲಾಗಿತ್ತು. ಹಾಗಾಗಿ ಈ ಬಾರಿ ಯಾವುದೇ ನಿರಾಕರಣೆ ಇಲ್ಲದೆ ಅನುಮತಿಯನ್ನ ನೀಡುವ ಮೂಲಕ ಈಗಾಗಲೇ ಪೊಲೀಸರು ಕೂಡ ಮತ್ತೆ ಜಿಲ್ಲಾಡಳಿತ ಕೂಡ ಅನುಮತಿಯನ್ನ ನೀಡುವ ಮೂಲಕ ಪಥಸಂಚಲನಕ್ಕೆ ಸಹಕಾರವನ್ನ ಕೊಟ್ಟಿರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ರವಿ. ನಿಮ್ಮೆಲ್ಲ ಮಾಹಿತಿಗೆ. ನೀವು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. 2 ಗಂಟೆಯಿಂದ 6 ಗಂಟೆಯವರೆಗೂ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಮಧ್ಯೆ 4 ಕಿಲೋಮೀಟರ್ ಪಥಸಂಚಲನ ಇರಲಿದ್ದು 2 ಕಿಲೋಮೀಟರ್ ಈಗಾಗಲೇ ಕ್ರಮಿಸಿ ಆಗಿದೆ. ಎಲ್ಲೆಡೆ ಪುಷ್ಪವೃಷ್ಟಿಯನ್ನು ಮಾಡೋ ಮೂಲಕವಾಗಿ ಗಣವೇಷಧಾರಿಗಳಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಗ್ತಿದೆ. ಸುಸೂತ್ರವಾಗಿ ಪಥಸಂಚಲನ ಸಾಗ್ತಾ ಇದೆ. ಆರ್ಎಸ್ಎಸ್ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪಥಸಂಚಲನದಲ್ಲಿ ಗಣವೇಷಧಾರಿಗಳು ಭಾಗಿಯಾಗಿದ್ದಾರೆ. ಪುಟ್ಟ ಮಕ್ಕಳು ಕೂಡ ಗಣವೇಷಧಾರಿಗಳಾಗಿ ಜಯಘೋಷವನ್ನು ಮೊಳಗಿಸ್ತಾ ಹೆಜ್ಜೆಯನ್ನು ಹಾಕ್ತಾ ಇರೋದನ್ನು ಗಮನಿಸಬಹುದು. ಈ ನಡುವೆ JCBಯಲ್ಲಿ ಹೂವನ್ನು ತೆಗೆದುಕೊಂಡು ಬಂದು ಗಣವೇಷಧಾರಿಗಳ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುವಂಥದ್ದನ್ನು ಕೂಡ ನೋಡ್ತಾ ಇದ್ರಿ. ಅಲ್ಲಲ್ಲಿ ಪೊಲೀಸರ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬ್ಯಾಂಡ್ನೊಂದಿಗೆ ಈ ಪಥಸಂಚಲನ ಸಾಗ್ತಾ ಇದೆ.